ನಾವು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡಿಕೊಡ್ಬೋದು ಅನ್ನೋದು ಒಂದು ಈ ವಿಡಿಯೋದಲ್ಲಿ ಹೇಳ್ತೇನೆ ನಾನು. ನೋಡಿ, ಈಗ ನಿಮ್ಮ ಸುತ್ತಮುತ್ತಲೂ ಸಾಕಷ್ಟು ರಿಸಾರ್ಟ್ಸ್ಗಳು ಎಲ್ಲ ಆಗ್ತಾಯಿದ್ದಾವೆ. ಸೊ ನಿಮ್ಮದು ಸ್ವಂತ ಲ್ಯಾಂಡ್ ಇರ್ತದೆ. ಸೊ ಆ ಲ್ಯಾಂಡ್ನಲ್ಲಿ ನೀವು ಒಂದು ರಿಸಾರ್ಟ್ ಮಾಡಬೇಕು ಅಂತ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ಸೊ ಯಾರಿಗೆ ಕೊಡಬೇಕು, ಯಾವ ಥರ ಪ್ಲ್ಯಾನ್ ಮಾಡಿಸ್ಬೇಕು, ಈಗ ಫಸ್ಟ್ ಆರ್ಕಿಟೆಕ್ಟನ್ನು ಹಿಡಿಬೇಕಾ, ಇಂಜಿನಿಯರನ್ನು ಹಿಡಿಬೇಕಾ, ಸೊ ಯಾರಾದರೂ ವರ್ಕರ್ಸ್ ಅಂದರೆ ಈ ಗೌಂಡಿ ಕೆಲಸ ಮಾಡೋರು, ಫ್ಯಾಬ್ರಿಕೇಷನ್ಸ್ ಕೆಲಸ ಮಾಡೋರು, ಸೊ ಅವ್ರನ್ನ ಹಿಡಿಬೇಕಾ, ಯಾವ ರೀತಿ ಮಾಡಬೇಕು, ಸೊ ಅದು ಒಂದು ಕನ್ಫ್ಯೂಷನಲ್ಲಿರ್ತದೆ. ಅದನ್ನೆಲ್ಲ 1% ನಿಮಗೆ ಹೆಲ್ಪ್ ಮಾಡಿ ಕೊಡುವಂಥದ್ದು. ಸೊ ಅನ್ವಿಸ್ತಾ ಅಂದರೆ ನಾನು ನವೀನ್ ಕುಲಕರ್ಣಿ. ನಾನು ಟೋಟಲ್ ನಿಮ್ಮ ಲ್ಯಾಂಡನ್ನು ನೋಡಿಬಿಟ್ಟು ನಿಮ್ಮ ಲ್ಯಾಂಡ್ನಲ್ಲಿ ಯಾವ ರೀತಿ ಸೆಟಪ್ ಮಾಡಬೇಕು, ರಿಸಾರ್ಟ್ ಸೆಟಪ್ ಮಾಡಬೇಕು, ಆಮೇಲೆ ಸ್ವಿಮ್ಮಿಂಗ್ ಪೂಲು, ಕಾಟೇಜಸ್ಸು, ಡೈನಿಂಗ್ ಕಮ್ ಕಿಚನ್ಸು, ಸ್ಟಾಫ್ ರೂಮ್ಸು, ಗೇಮ್ಸು, ಆಮೇಲೆ ಸಾಕಷ್ಟು ಬರ್ತಾವೆ. ಅದರಲ್ಲಿ ಬೇರೆ ಬೇರೆ ಅವರವರು ಏರಿಯಾ ವೈಸು, ಆಮೇಲೆ ಅವರವರ ಬಜೆಟ್ ಮೇಲೆ ನಾವು ಅದನ್ನೆಲ್ಲ ಸೆಟಪ್ ಮಾಡಿ ಕೊಡ್ತೀವಿ. ಇದು ಒಂದು. ಎರಡನೇದು, ಈಗ ನಮ್ಮದು ಅಗ್ರಿಕಲ್ಚರ್ ಇದೆ, ನಾವು ಅಗ್ರಿಕಲ್ಚರ್ದಲ್ಲೇ ನಾವು ಹೋಗಬೇಕು, ನಮಗೆ ಬೇರೆ ಯಾವ ಥರದ್ದು ಬೇಡ ಅಂತಂದರೆ ಅವರು ಅಗ್ರಿಕಲ್ಚರ್ ಜೊತೆನೇ ರಿಸಾರ್ಟನ್ನು ಪ್ಲ್ಯಾನ್ ಮಾಡ್ಕೋಬೋದು. ಅಗ್ರೋ ಟೂರಿಸಮ್ ಅಂತ ಹೇಳ್ತೀವಿ ನಾವು. ಸೊ ನಿಮ್ಮದು ಆಲ್ರೆಡಿ ಅಗ್ರಿಕಲ್ಚರ್ನಲ್ಲಿ ಸಾಕಷ್ಟು ಪ್ಲ್ಯಾಂಟೇಷನ್ಸ್ ಹಾಕಿರ್ತೀರ, ವೆಜಿಟಬಲ್ಸ್ ಮಾಡ್ತಿರ್ತೀರ, ಎನಿಮಲ್ಸ್ಗಳನ್ನು ಮಾಡಿರ್ತೀರ. ಸೊ ಅದ್ರ ಜೊತೆನೇ ಒಂದು 5-6 ರೂಮ್ಸ್ಗಳನ್ನು ಮಾಡಿ ಬೇರೆ ಪರ್ಸನ್ಸ್ಗಳನ್ನು ನೀವು ಅಲ್ಲಿ ಇನ್ವೈಟ್ ಮಾಡಿ ಅವ್ರಿಗೂ ಕೂಡ ಅಗ್ರಿಕಲ್ಚರ್ದು ಒಂದು ಪ್ರಾಕ್ಟೀಸ್, ಅಗ್ರಿಕಲ್ಚರ್ದು ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನ ನೀವು ಅವರಿಗೆ ಕೊಡ್ಬೋದು. ಸೊ ಅದು ಅಗ್ರೋ ಟೂರಿಸಮ್ನಲ್ಲಿ ಒಂದು ಪ್ಯಾಕೇಜ್ ಥರ ನೀವು ಮಾಡಿಕೊಡ್ಬೋದು. ಅದನ್ನು ಕೂಡ ನಿಮಗೆ ಪ್ಲ್ಯಾನ್ ಮತ್ತು ಎಕ್ಸಿಕ್ಯೂಷನ್ ನಾವು ಮಾಡಿಕೊಡ್ತೀವಿ. ಥರ್ಡ್ ಒನ್ ಏನಪ್ಪ ಅಂತಂದರೆ ಟೋಟಲಿ ಅಡ್ವೆಂಚರ್ ಕ್ಯಾಂಪ್ಸ್. ಸೊ ಫುಲ್ಲಿ ನಮ್ಮ ಹುಡುಗರು ತಿಂಗಳಿಗೆ ಒಂದು ಸಲನೋ ಅಥವಾ ಒಂದು 2-3 ತಿಂಗಳಿಗೆ ಒಂದು ಸಲ ಅಲ್ಲಿ ಬಂದು ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು. ಅಥವಾ ಬೆಳಿಗ್ಗೆ ಒಂದು ಎಲ್ಲರಿಗೂ ಅನುಕೂಲ ಆಗುವಂಥ ಕೆಲವೊಂದು ಅಡ್ವೆಂಚರ್, ಫುಲ್ಲಿ ರಫ್ ಆ್ಯಂಡ್ ಟಫ್ ಆಗುವಂಥ ಕೆಲವೊಂದು ಗೇಮ್ಸ್ಗಳನ್ನು ನಾವು ಅಲ್ಲಿ ಮಾಡ್ಬೋದು. ಅದು ಅಡ್ವೆಂಚರ್ ಕ್ಯಾಂಪ್ಸ್ ಥರ ಮಾಡಿಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲನೂ ನೀವು ಎಲ್ಲರಿಗೂ ಓಪನ್ ಮಾಡ್ಬೋದು. ಆಮೇಲೆ ಯಾರಾದರೂ ಅಲ್ಲಿ ಬಂದು ಇದ್ದು ಒಂದು 5-6 ದಿವಸ ಇದ್ದು ಅಲ್ಲೆಲ್ಲ ಗೇಮ್ಸ್ಗಳನ್ನೆಲ್ಲ ಆಡಿ ಎಂಜಾಯ್ ಮಾಡಿ ಹೋಗ್ಬೋದು. ಅದನ್ನು ಕೂಡ ನಿಮಗೆ ನಾನು ಸೆಟಪ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಫುಲ್ಲಿ ಅಗ್ರಿಕಲ್ಚರ್ ಬೇಸ್. ಅಲ್ಲಿ ಯಾವ ಥರದ್ದು ಬೇರೆ ರಿಸಾರ್ಟ್ ಆಗಲಿ ಇದಾಗಲಿ ಯಾವ ಥರದ್ದು ಬರೋದಿಲ್ಲ. ಸೊ ಅಲ್ಲಿ ನಿಮಗೆ ಗೋಟ್ ಫಾರ್ಮಿಂಗ್ ಸ್ಟ್ರಕ್ಚರ್ ಅಥವಾ ಪೋಲ್ಟ್ರಿ ಸ್ಟ್ರಕ್ಚರ್ ಆಗಿರ್ಬೋದು, ಅಥವಾ ಕೌಸ್ ಸ್ಟ್ರಕ್ಚರ್ ಆಗಿರ್ಬೋದು, ಅವನ್ನೆಲ್ಲನೂ ಸ್ಟ್ರಕ್ಚರ್ಗಳನ್ನು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಷನ್ ಮಾಡಿ ಫುಲ್ ಸೆಟಪ್ ಮಾಡಿ ಕೊಡುವಂಥದ್ದು ನಾವು ಮಾಡಿಕೊಡ್ತೀವಿ. ಈ ಕೆಲವೊಬ್ಬರಿಗೆ ಮನೆಯಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಒಂದು 12, ನಾವು ಒಂದು ಹಸುವಿಗೆ ಒಂದು ಕರು 12/6 ಒಂದು ಕರು ಮತ್ತು ಒಂದು ಹಸು, ಅದಕ್ಕೆ ಅಂಥೇಳಿ ನಾವು ಒಂದು ಸ್ಟ್ರಕ್ಚರ್ ಮಾಡಿಬಿಟ್ಟು ಅದಕ್ಕೆಲ್ಲ ಗಾದ್ನಿ ಎಲ್ಲ ಮಾಡಿಬಿಟ್ಟು, ಆಮೇಲೆ ಆಟೋಮೆಟಿಕ್ ವಾಟ್ರಿಂಗು, ಆಮೇಲೆ ಅದಕ್ಕೆಲ್ಲ ಸ್ಲೋಪ್ ಎಲ್ಲ ಮಾಡಿ ಮ್ಯಾಟ್ಸ್ ಎಲ್ಲ ಹಾಕಿ ಒಂದು ಹೈ ಪ್ರೆಷರ್ ವಾಷರು, ಆಮೇಲೆ ಒಂದು ಹಸು, ಇದನ್ನು ಫುಲ್ ಸೆಟಪ್ನೇ ನಾನು ನಿಮಗೆ ಮಾಡಿಕೊಡ್ತೀವಿ. ಸೊ ನೀವು ಗೀರನ್ನ ಸಾಕ್ಬೋದು, ಮತ್ತು ಸೈವಾಲ್ ಸಾಕ್ಬೋದು, ಗೀರ್ HF ಸಾಕ್ಬೋದು, ಅಥವಾ ದೇವ್ನಿ HF ಕ್ರಾಸು ನೀವು ಸಾಕ್ಬೋದು. ಇವೆಲ್ಲ ನೋಡಿರಿ, ಹೇಳೋದ್ರೊಳಗೆ ಭಾಳ ಇರೋದಿಲ್ಲ. ಕೆಲವೊಬ್ರು ಹೇಳ್ತಾರೆ, ನಾವು ಹಸುಗಳನ್ನು ನಾವು ಗೋ ರಕ್ಷಣೆ ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಸಾಕಷ್ಟು ಜನ ಅದಕ್ಕೆಲ್ಲ ಫೈಟ್ ಮಾಡ್ತಾಯಿದ್ದಾರೆ, ಗುಡ್. ಬಟ್ ಪ್ರತಿಯೊಬ್ಬರು ಒಂದೊಂದು ಮನೆಯಲ್ಲಿ ಗೋ ರಕ್ಷಣೆ ಮಾಡಬೇಕು ಅಂಥೇಳಿ ಏನೋ ಒಂದು ವಿಚಾರ ಬಂದಾಗ ಒಂದು ಹಸುನ ಸಾಕ್ರಿ, ಅದು ಒಂದು ಗುಡ್ ಕಲ್ಚರಲ್. ಪ್ರತಿಯೊಬ್ಬರು ಮನೆಯಲ್ಲಿ ಮೊದಲ ಹಸುಗಳನ್ನು ಸಾಕ್ತಿದ್ರು, ಹೌದು ತಾನೆ? ಈಗ ಅಂಥದ್ದು ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರಿಗೂ 2.5-3 ಲಕ್ಷ 4 ಲಕ್ಷ ಎವ್ರಿ ಮಂತ್ ನೀವು ಮೇಂಟೈನ್ ಮಾಡ್ತಾ ಇದ್ದಾಗ ಏನು ಒಂದು ಹಸು ನಿಮಗೆ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಆಮೇಲೆ ಅದರಿಂದ ಏನು ನಿಮಗೆ ವೇಸ್ಟು ಏನಿಲ್ಲ, ಅಂಥದ್ದೇನು ತ್ರಾಸೂ ಇಲ್ಲ. ಓಕೆ, ಹಸು ಸಾಕೋದ್ರಿಂದ ಹೆಂಗೆ ಏನೋ ವಾಸನೆ ಬರುತ್ತೆ, ಅದಕ್ಕೆ ಮೇವು ಹಾಕಬೇಕು, ಅದಾಗಬೇಕು, ಪ್ರತಿಯೊಂದು ನಿಮ್ಮ ಬಾಗಿಲಿಗೆ ಬಂದು ಬೀಳ್ತದೆ. ಫಾರ್ಡರ್ ಕೂಡ ನಿಮ್ಮ ಮನೆಗೇ ಡೆಲಿವರಿ ಕೊಟ್ಟು ಹೋಗ್ತಾರೆ. ಓಕೆ, ಸೈಲೇಜ್ ಅಂತ ಏನು ಹೇಳ್ತೀವಿ ಅದನ್ನು ನಿಮಗೆ ಫುಲ್ ಪ್ಯಾಕ್, ಒಂದು ತಿಂಗಳಿಗೆ ಎಷ್ಟು ಬೇಕು 30 ಬ್ಯಾಗನ್ನು
ಇಟ್ಟು ಹೋಗ್ತಾರೆ. ಒಂದೊಂದು 50 ಕೆ ಜಿ ಇರ್ತವೆ, ಒಂದೊಂದು 30 ಕೆ ಜಿ ಇರ್ತದೆ. ಒಂದು ಹಸುವಿಗೆ ಎಷ್ಟು ಒಂದು 20-30 ಕೆ ಜಿ ಆದರೆ ರಗಡಾಯ್ತು. ಸೊ ಅದನ್ನು ತೊಗೊಂಬಂದ್ಬಿಟ್ಟು ಆಮೇಲೆ ಮನೆಯಲ್ಲಿ ಇದ್ದಂಥ ಹಿಟ್ಟು ಅದು ಇದು ಸ್ವಲ್ಪ ನೀವು ಗೋಗ್ರಾಸ್ ಅಂತ ಕೊಡಬೇಕು. ಬೆಳಿಗ್ಗೆ ಅದಕ್ಕೆ ಗೋಗ್ರಾಸ್ ಕೊಟ್ಟು ಆಮೇಲೆ ನೀವೆಲ್ಲರೂ ಊಟ ಮಾಡ್ಬೋದು. ಅದನ್ನು ಕೊಡಿ. ಆಮೇಲೆ ಹಾಲು ಬಂತಂದರೆ ನೀವು ಪೌಷ್ಟಿಕ ಆಹಾರ ಅಲ್ಲ. ಈಗ ನೀವೇನು ಹಾಲು ತೊಗೋತಿದ್ದೀರ ಎಲ್ಲ ವಿಷ. ಹೌದು ತಾನೇ? ನಾವೆಲ್ಲ ನಮ್ಮ ಮಕ್ಳಿಗೆ ಏನು ಕೊಡ್ತಾಯಿದ್ದೀವಿ ಅದೆಲ್ಲ ವಿಷ ಅದು. ಸೊ ನೀವು ಅದನ್ನು ಹಾಲನ್ನು ನೀವು ಮನೆಗೆ ಈಗ ಒಂದು 5-6 ಜನ ಇದ್ದೀರಂತಂದರೆ ಕನಿಷ್ಠ ಒಂದು ಆಕಳ 5 ಲೀಟ್ರ್ ಬೆಳಿಗ್ಗೆ 5 ಲೀಟ್ರ್ ಸಾಯಂಕಾಲ ಕೊಡ್ತದೆ. ಸೊ ನೀವು ಒಂದು ಫ್ಯಾಮ್ಲಿ ಫುಲ್ ಜಾಯಿಂಟ್ ಫ್ಯಾಮ್ಲಿ ಇದ್ದರೂ ಕೂಡ ಅವ್ರಿಗೊಂದು 5 ಲೀಟ್ರ್ ನಿಮಗೊಂದು 5 ಲೀಟ್ರ್ ಕೂಡ ನೀವು ಮೇಂಟೈನ್ ಮಾಡ್ಬೋದು. ಸಗಣಿ ಬರುತ್ತೆ. ಸಗಣಿನ ನಿಮ್ಮದು ಲ್ಯಾಂಡ್ಸ್ಕೇಪ್ ಇರ್ತದೆ. ಸೊ ಲ್ಯಾಂಡ್ಸ್ಕೇಪಿಗೆ ಅಲ್ಲೇ ವರ್ಮಿ ಕಂಪೋಸ್ಟ್ ಮಾಡಿಕೊಂಡು ನೀವು ಎಲ್ಲದಕ್ಕೂ ಲ್ಯಾಂಡ್ಸ್ಕೇಪಿಂಗ್ ಯೂಸ್ ಮಾಡ್ಬೋದು. ಬೇಡ ಅಂತಂದರೆ ಅದಕ್ಕೆ ಡಂಗ ಹಾಕಬೇಕಂಥೇಳಿ ಅದಕ್ಕೊಂದು ನಾವು ಸೆಟಪ್ ಮಾಡಿ ಕೊಟ್ಟಿರ್ತೀವಿ. ಅಲ್ಲಿ ಹಾಕಿ ಅದನ್ನು ರೈತರಿಗೆ ನೀವು ಕೊಟ್ಬಿಟ್ರೆ ಮತ್ತು ಇದಕ್ಕೆ ನೀವು ಪೌಡ್ರ್ ತರಬೇಕು ಮಾಡಬೇಕು ಏನು ಖರ್ಚಿರ್ತದೆ ಅದು ಅದರಲ್ಲಿ ಬರ್ತದೆ. ಸೊ ನೋಡಿ, ಪೌಷ್ಟಿಕನೇ ಆಹಾರ ನಾವು ಸೇವಿಸಬೇಕು. ಪೌಷ್ಟಿಕನೇ ನಮಗೆ ಬೇಕು. ಬರೇ ನಿಮಗೆ ಬರೀ ಹಾಲು ಇದು ಅಷ್ಟೇ ಅಲ್ಲ. ನೀವು ಡೈಲಿ ಅದಕ್ಕೆ ನೀವು ಹಸುವಿಗೆ ನೀವು ಒಂದು 1 ಅವರ್ ನೀವೇನು ವಾಕಿಂಗ್ ಮಾಡಿ ಬರ್ತಿರಲ್ಲ 1 ಅವರು, ಇಲ್ಲಿ ನೀವು ಒಂದು 15-20 ನಿಮಿಷ ಅದಕ್ಕೆ ಮಸಾಜ್ ಮಾಡಿ. ಅದೇನು ಮಸಾಜ್ ಮಾಡ್ತೀರಾ 1 ಅವರ್ ಅಲ್ಲ 2 ಅವರ್ಸ್ ನೀವು ವಾಕಿಂಗ್ ಮಾಡಿ ಬಂದಂಗೆ. ಚೆನ್ನಾಗಿ ಮಸಾಜ್ ಮಾಡಿದರೆ ಅದಕ್ಕೆ 2 ಅವರ್ಸ್ ನೀವು ವಾಕಿಂಗ್ ಮಾಡಿ ಬಂದಂಗೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಪ್ರಾಕ್ಟಿಕಲ್ ನೀವು ಮಾಡಿ ನೋಡಿ. ನಾನು ಎಲ್ಲ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವನು. 10 ವರ್ಷ ನಾನು ಡೈರಿ ಮೇಂಟೈನ್ ಮಾಡಿದವನು. ಓಕೆ. ಸೊ ಸುಮ್ಮನೆ ಏನೋ ಒಂದು ಹಸು ಸಾಕಿ ಮಾಡಿ ಅಂತೆಲ್ಲ ಏನು ಹೇಳಲ್ಲ. ಆಮೇಲೆ ಎರಡನೇದು ಏನಪ್ಪ ಅಂತಂದರೆ, ಹಸು ಇದ್ದರೆ ಒಂಥರ ಅದು ಏನೋ ಇದೇಪ್ಪ ಏನೋ ಒಂದು ಅಜ್ಜಿ ಇದ್ದಂಗೆ ಅದು ಒಂಥರ ಖುಷಿ. ಅದು ಯಾರೋ ಒಬ್ಬರು ಬಂದರೆ ಅದು ಹಸು ಇದೆಪ್ಪ ಅಂತಂದರೆ ನಿಮ್ಮ ಮನೆ ಮೇಲೆ ಒಂದು ಅವರಿಗೆ ಭಕ್ತಿ ಬರ್ತದೆ, ಹಸು ಸಾಕಿದ್ದಾರೆ ಅಂಥೇಳಿ. ಸೊ ಹೀಗೆ ಅಪಾರ್ಟ್ಮೆಂಟ್ನಲ್ಲಿ ಕೂಡ ಈಗ ಹಸು ಸಾಕ್ತಾಯಿದ್ದಾರೆ ಎಷ್ಟೋ ಜನ. ಈಗ ನಾನು ಮೊನ್ನೆ ಒಂದು ಪೋಸ್ಟ್ ಹಾಕಿದಾಗ ಸಾಕಷ್ಟು ಜನ ನಮಗೊಂದು ಚೆನ್ನಾಗಿ ಒಂದು ಅದಕ್ಕೆ ಮನೆ ಮಾಡಿಕೊಡಿ ಅಂತೆಲ್ಲ ಹೇಳಿದ್ದಾರೆ. ವೆರಿ ಬ್ಯೂಟಿಫುಲ್ ನಿಮಗೆ ಮನೆ ಮಾಡಿ ಕೊಡ್ತೀವಿ. ಇದು ಒಂದಾಯಿತು. ಆಮೇಲೆ ನಿಮಗೇನಾದರೂ ಲ್ಯಾಂಡ್ಸ್ಕೇಪಿಂಗ್ ಏನಾದರೂ ಐಡಿಯಾಸ್ ಬೇಕಪ್ಪ ಅಂತಂದ್ರೆ ಅದನ್ನು ಕೂಡ ನಿಮ್ಗೆ ಕೊಡ್ತೀವಿ. ಅಥವಾ ಫಾರ್ಮ್ ಹೌಸ್ ಬೇಕಪ್ಪ ಅಂತಂದರೆ ಫಾರ್ಮ್ ಹೌಸ್ ನಿಮ್ದು 5 ಗುಂಟೆ ಇರಲಿ 10 ಗುಂಟೆ ಇರಲಿ ಫಾರ್ಮ್ ಹೌಸ್ ಫುಲ್ಲಿ ನಾವು ಸೆಟಪ್ ಮಾಡಿ ಕೊಡ್ತೀವಿ. ಸೊ ನಿಮ್ಗೆ ಏನೇ ಬೇಕಪ್ಪ ಅಂತಂದರೂ ಕೂಡ ನೀವು ಕಾಲ್ ಮಾಡಿ. ನವೀನ್ ಕುಲಕರ್ಣಿ, ಆಯನ್ ವಿಸ್ತಾ, 9945339169. ಸೊ ನಾನು ನಿಮಗೆ ಸೇವಾಕ್ಕೆ ಹಾಜರಿದ್ದೀನಿ. ಥ್ಯಾಂಕ್ ಯು.